ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಚಾಪ್ಟರ್ 10 ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ದು ರಿವಿಷನ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಏನು? ನಮಗೆ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಅಂದರೆ ಏನು ಗೊತ್ತಲ್ವಾ? ಇಟ್ ಈಸ್ ಅನ್ ಎಕ್ಸ್ಪ್ರೆಷನ್ ವಿತ್ ಮೆನಿ ಆಲ್ಜಿಬ್ರಾಯಿಕ್ ಟರ್ಮ್ಸ್. ನಾವು ಈ ಚಾಪ್ಟ್ರಲ್ಲಿ ಒಂದೇ ವೇರಿಯಬಲ್ನ ಕನ್ಸಿಡರ್ ಮಾಡ್ತಿದ್ದೀವಿ ಆಯಿತಾ? ಆ ವೇರಿಯಬಲ್ ಎಕ್ಸ್. ಸೊ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಆಗಿರಲಿ, ಪಾಲಿನಾಮಿಯಲ್ ಇಕ್ವೇಷನ್ ಆಗಿರಲಿ ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರಲಿ, ನಾವು ಯಾವಾಗಲೂ ವೇರಿಯಬಲ್ ಎಕ್ಸ್ ಅಲ್ಲಿ ಒಂದೇ ವೇರಿಯಬಲ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಪಾಲಿನಾಮಿಯಲ್ ಇಕ್ವೇಷನ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಏನು? ಇಟ್ ಈಸ್ ಅ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಈಕ್ವೇಟೆಡ್ ಟು 0. ಸೊ ಪಾಲಿನಾಮಿಯಲ್ ಅಂದ್ರೆ ಪವರ್ ಆಫ್ ಎಕ್ಸ್ ಕ್ಯಾನ್ ಬಿ ಎನಿಥಿಂಗ್ ಅಲ್ವಾ? 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು. ಸೊ ದ ಡಿಗ್ರಿ ಕ್ಯಾನ್ ಬಿ ಎನಿ ನಂಬರ್ ಫ್ರಮ್ 1 ಆನ್ವರ್ಡ್ಸ್ ಅಲ್ವಾ? ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ಏನು? ಇಟ್ ಈಸ್ ಅನ್ ಈಕ್ವೇಷನ್ ವಿತ್ ಡಿಗ್ರಿ 2 ಅಂದರೆ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಎಕ್ಸ್ ಏನಾಗಿರುತ್ತೆ? ಪವರ್ 2 ಆಗಿರುತ್ತೆ. ಸೊ ಡಿಗ್ರಿ 2 ಆಗಿರುತ್ತೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸ್ ಕ್ಯೂಬ್ ಪ್ಲಸ್ 4x ಸ್ಕ್ವೇರ್ ಮೈನಸ್ 3x ಪ್ಲಸ್ 5 ಇಸ್ ಅ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್. ಯಾಕಂದ್ರೆ ಇಲ್ಲಿ ಈಕ್ವಲ್ ಟು ಸೈನ್ ಇಲ್ಲ ಅಲ್ವಾ? ಈಕ್ವಲ್ ಟು ಸೈನ್ ಬಂದ ತಕ್ಷಣ ಅದು ಇಕ್ವೇಷನ್ ಆಗುತ್ತೆ. ಯಾಕಂದ್ರೆ ಅಲ್ಲಿ LHS ಮತ್ತು RHS ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಬರುತ್ತೆ ಅಲ್ವಾ? ಅಂಡ್ ದೇ ವಿಲ್ ಬಿ ಈಕ್ವಲ್ ಟು ಈಚ್ ಅದರ್. ಸೊ ಅವಾಗ ಅದು ಈಕ್ವೇಷನ್ ಆಗುತ್ತೆ. ಸೊ ಇದು ಮೊದಲನೇ ಎಕ್ಸಾಂಪಲ್. ಎರಡನೇ ಎಕ್ಸಾಂಪಲ್ ನೋಡೋಣ. ಎಕ್ಸ್ ಕ್ಯೂಬ್ ಪ್ಲಸ್ 4x ಸ್ಕ್ವೇರ್ ಮೈನಸ್ 3x ಪ್ಲಸ್ 5 ಈಕ್ವಲ್ ಟು 0. ಇಟ್ ಈಸ್ ಎನ್ ಈಕ್ವೇಷನ್ ಅಲ್ವಾ? ಯಾಕಂದ್ರೆ ನಮಗೆ ಒಂದು ಈಕ್ವಲ್ ಟು ಸೈನ್ ಇದೆ. ಮತ್ತೆ ಈ ಈಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮ್ನಲ್ಲಿದೆ. ಯಾಕಂದ್ರೆ ರೈಟ್ ಹ್ಯಾಂಡ್ ಸೈಡಲ್ಲಿ 0 ಇದೆ. ಆಯ್ತಾ? ಸೊ ಹೈಯೆಸ್ಟ್ ಪವರ್ ಏನು ಇದರಲ್ಲಿ? ಇಟ್ ಈಸ್ 3. ಸೊ ಇಟ್ ಈಸ್ ಅ ಕ್ಯೂಬಿಕ್ ಪಾಲಿನಾಮಿಯಲ್ ಈಕ್ವೇಷನ್. ಥರ್ಡ್ ಎಕ್ಸಾಂಪಲ್ ನೋಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ನಮ್ಗೇನು ಕಾಣಿಸ್ತಿದೆ ಡೈರೆಕ್ಟ್ ಆಗಿ? ಹೈಯೆಸ್ಟ್ ಪವರ್ ಇಸ್ 2 ಮತ್ತೆ ಈಕ್ವಲ್ ಟು ಸೈನ್ ಇದೆ. ಸೊ ಇಟ್ ಈಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಯಾಕಂದ್ರೆ ಇಟ್ ಈಸ್ ಈಕ್ವಲ್ ಟು 0. ಈಗ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಯಾವುದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ, ಯಾವ್ದು ಆಗಲ್ಲ ಅಂತ. ಸೊ ಮೊದಲನೇ ನೋಡಿದ್ರೆ ನಮಗೆ ಡೈರೆಕ್ಟ್ ಆಗಿ ಕಾಣ್ತಿದೆ ಅಲ್ವಾ? ಎಕ್ಸ್ ಟು ಪವರ್ 1 ಆಗುತ್ತೆ. ಸೊ ದ ಡಿಗ್ರಿ ಆಫ್ ಈ ಈಕ್ವೇಷನ್ ಎಷ್ಟು? ಇಟ್ ಈಸ್ 1. ಸೊ ಇಟ್ ಈಸ್ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಅದೇ ಥರ ಎರಡನೇದು ನೋಡಿದ್ರೆ ನಮಗೆ ಡೈರೆಕ್ಟಾಗಿ ಕಾಣ್ತಿದೆ ಅಲ್ವಾ? ಡಿಗ್ರಿ ಇಸ್ 3. ಸೊ ದಿಸ್ ಇಸ್ ಆಲ್ಸೋ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಮೂರನೇ ಎಕ್ಸಾಂಪಲ್ ನೋಡಿದ್ರೆ ನಮಗೆ ಕೆಲವೊಂದು ಬ್ರಾಕೆಟ್ಸ್ ಇದೆ. ನಾವು ಟರ್ಮ್ನ ಓಪನ್ ಮಾಡಿಬಿಟ್ಟು ಚೆಕ್ ಮಾಡಬೇಕು. ಸೊ ನಾನಿಲ್ಲಿ ಸಾಲ್ವ್ ಮಾಡ್ತೀನಿ ಇದನ್ನು. a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಏನು? a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ ಬಿ. ಸೊ ನಾನು ಆ ಫಾರ್ಮುಲಾ ಉಪಯೋಗಿಸಿ ಯು ಗೆಟ್ ಎಕ್ಸ್ ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಇಂಟು ಎಕ್ಸ್ ಇಂಟು 2 ಇಂಟು ಎಕ್ಸ್ ಪ್ಲಸ್ 2 ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ನ ಸಾಲ್ವ್ ಮಾಡೋಣ. 2x ಇಂಟು ಎಕ್ಸ್ ಸ್ಕ್ವೇರ್ ಇಸ್ 2x ಕ್ಯೂಬ್. 2x ಇಂಟು ಮೈನಸ್ 1 ಇಸ್ ಮೈನಸ್ 2x. ಸೊ ಈ ಥರ ನಮಗೆ ಎಲ್ಲ ಟರ್ಮ್ಸ್ ಇದ್ದರೆ ನಾವು ಸಿಂಪ್ಲಿಫೈ ಮಾಡಬೇಕು ಆಯಿತಾ? ಚೆಕ್ ಮಾಡೋಕ್ಕೆ ಇಸ್ ಇಟ್ ಆ್ಯಕ್ಚುಲಿ ಅ ಕ್ವಾಡ್ರಾಟಿಕ್ ಈಕ್ವೇಷನ್, ಇಸ್ ಇಟ್ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಎಲ್ಲ ನೋಡೋಕ್ಕೆ ನಾವು ಸಿಂಪ್ಲಿಫೈ ಮಾಡಬೇಕು. ಸೊ ನಮ್ಗೇನು ಕಾಣ್ತಿದೆ? ಆಗಲೇ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ಎಕ್ಸ್ ಕ್ಯೂಬ್ ಟರ್ಮ್ ಇದೆ, ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿ ಎಕ್ಸ್ ಕ್ಯೂಬ್ ಟರ್ಮ್ ಇದೆ. ಸೊ ನಾನು ಈ ಲೆಫ್ಟ್ ಹ್ಯಾಂಡ್ ಸೈಡಿಂದ ರೈಟ್ ಹ್ಯಾಂಡ್ ಸೈಡಿಗೆ ಈ ಎಕ್ಸ್ ಕ್ಯೂಬ್ ಟರ್ಮ್ನ ತೊಗೊಂಡು ಬರ್ತೀನಿ ಟು ಸಿ ವಾಟ್ ದ ಫೈನಲ್ ವ್ಯಾಲ್ಯೂ ಆಫ್ ದಟ್ ಎಕ್ಸ್ ಕ್ಯೂಬ್ ಟರ್ಮ್ ಏನಾಗುತ್ತೆ ಅಂತ. ಸೊ ನಾವು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 2 ಕ್ಯೂಬ್ ಇಸ್ 8 ಪ್ಲಸ್ 3 ಇಂಟು 2 ಇಂಟು ಎಕ್ಸ್ ಇಸ್ 6x ಇಂಟು ಎಕ್ಸ್ ಪ್ಲಸ್ 2 ಈಕ್ವಲ್ ಟು 2x ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ 2x. ಸೊ ನಮಗೆ ಎಕ್ಸ್ ಕ್ಯೂಬ್ ಟರ್ಮ್ ಸಿಗ್ತಿದೆ ಅಲ್ವಾ? ಸೊ ಆಗಲೇ ನಮಗೆ ಹೈಯೆಸ್ಟ್ ಪವರ್ 3 ಡಿಗ್ರಿ 3 ಅಂತ ಗೊತ್ತಾಗ್ತಿದೆ. ಸೊ ದಿಸ್ ಇಸ್ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಮತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ಈ ಎಕ್ಸಾಂಪಲಲ್ಲಿ ಏನಿದೆ? ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7. ಸೊ ನಮಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಟರ್ಮ್ ಇದೆ, ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಡೈರೆಕ್ಟಾಗಿ ಹೇಳಕ್ಕೆ ಆಗಲ್ಲ. ಯಾವಾಗಲೂ ಸಾಲ್ವ್ ಮಾಡಿಬಿಟ್ಟೆ ಚೆಕ್ ಮಾಡಬೇಕು. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ನೋಡೋಣ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ವಿಲ್ ಬಿ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7. ಸೊ ಇಲ್ಲಿ ನಮ್ಗೆ ಏನು ಕಾಣ್ತಿದೆ? ಈ ಎಕ್ಸ್ ಸ್ಕ್ವೇರ್ ಮತ್ತು ಈ ಎಕ್ಸ್ ಸ್ಕ್ವೇರ್ ಡೈರೆಕ್ಟಾಗಿ ಕ್ಯಾನ್ಸಲ್ ಆಗುತ್ತೆ ಅಲ್ವಾ? ಸೊ ಬಾಕಿ ಯಾವುದೂ ಎಕ್ಸ್ ಸ್ಕ್ವೇರ್ ಟರ್ಮ್ ಇರಲ್ಲ. ಸೊ ಆರ್ ಫೈನಲ್ ಇಕ್ವೇಷನ್ ವಿಲ್ ಬಿಕಮ್
2x is equal to 7, which is not a quadratic equation, it is a linear equation ಅಲ್ವಾ. ಸೊ ಇದು ತಪ್ಪು. ಮತ್ತೆ ತಪ್ಪಲ್ಲ, ಇಟ್ ಈಸ್ ನಾಟ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ಅಷ್ಟೇ, ಇಟ್ ಈಸ್ ಅ ಲೀನಿಯರ್ ಇಕ್ವೇಷನ್. ಮತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸ್ ಮೈನಸ್ 3 ಇಂಟು 2x ಪ್ಲಸ್ 1 ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5. ಸಿಮಿಲರ್ ಆಗಿ ಇದನ್ನು ಕೂಡ ನಾವು ಬ್ರಾಕೆಟ್ ಓಪನ್ ಮಾಡಿ ಸಾಲ್ವ್ ಮಾಡೋಣ. ಸೊ ಯು ಗೆಟ್ ಎಕ್ಸ್ ಇಂಟು 2x ಪ್ಲಸ್ 1 ಮೈನಸ್ 3 ಇಂಟು 2x ಪ್ಲಸ್ 1 ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಎಷ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5x. ಬ್ರಾಕೆಟ್ ಓಪನ್ ಮಾಡಿದ್ರೆ ವಿ ಗೆಟ್ 2x ಸ್ಕ್ವೇರ್ ಪ್ಲಸ್ x ಮೈನಸ್ 6x ಮೈನಸ್ 3 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5x. ಸೊ ರೈಟ್ ಹ್ಯಾಂಡ್ ಸೈಡಿಂದ ಎರಡು ಟರ್ಮ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಂದರೆ ವಿ ಗೆಟ್ 2x ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ವಿಚ್ ಇಸ್ x ಸ್ಕ್ವೇರ್ ಪ್ಲಸ್ x ಮೈನಸ್ 6x ವಿಚ್ ಇಸ್ ಮೈನಸ್ 5x. ಮತ್ತು ಈ ರೈಟ್ ಹ್ಯಾಂಡ್ ಸೈಡಿಂದ ಮೈನಸ್ 5x ಮೈನಸ್ 3 ಈಕ್ವಲ್ ಟು 0. ಸೊ ಫೈನಲ್ ಆಗಿ ವಿ ಗೆಟ್ x ಸ್ಕ್ವೇರ್ minus 10x minus 3 equal to 0. So ಇಲ್ಲಿ ಕಾಣ್ತಿದೆ ಅಲ್ವಾ, highest power of the variable is 2, therefore degree is 2 and there is an equal to sign, so it is a quadratic equation. Last example ನೋಡಿದ್ರೆ ನಮಗೆ ಡೈರೆಕ್ಟ್ ಆಗಿ ಕಾಣ್ತಿದೆ, there is no other term and the degree is 2, highest power of the variable is 2 and there is an equal to sign, so ಇದು quadratic equation. ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ನೋಡೋಣ. ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ಇನ್ ದ ವೇರಿಯಬಲ್ ಎಕ್ಸ್ ಇಸ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0, ವೇರ್ a, b and c ಆರ್ ರಿಯಲ್ ನಂಬರ್ಸ್ ಆ್ಯಂಡ್ a is ನಾಟ್ ಈಕ್ವಲ್ ಟು 0 ಆಯಿತಾ. ಯಾಕಂದರೆ a 0 ಆದರೆ ದೇರ್ ವಿಲ್ ಬಿ ನೋ ಎಕ್ಸ್ ಸ್ಕ್ವೇರ್ ಟರ್ಮ್ ಅಲ್ವಾ, ಸೊ ದ ಡಿಗ್ರಿ ವಿಲ್ ನಾಟ್ ಬಿ 2 ಆಫ್ ದಿ ಎಕ್ಸ್ಪ್ರೆಷನ್. ಸೊ ಈಗ ನಾನೊಂದು ಎಕ್ಸಾಂಪಲ್ ತಗೋತೀನಿ. 2x ಸ್ಕ್ವೇರ್ ಮೈನಸ್ 7x ಈಕ್ವಲ್ ಟು ಮೈನಸ್ 3. ಸೊ ನಮಗೆ ಯಾವಾಗಲೂ ರೈಟ್ ಹ್ಯಾಂಡ್ ಸೈಡಲ್ಲಿ ಈಕ್ವಲ್ ಟು 0 ಅಂತ ಬರಬೇಕು. ಸೊ ನಾನು ಈಕ್ವಲ್ ಟು 0 ಮಾಡೋಕ್ಕೆ ಈ ಮೈನಸ್ 3ನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತರ್ತೀನಿ. ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಂದಾಗ ಆ ಮೈನಸ್ 3 ಪ್ಲಸ್ 3 ಆಗುತ್ತೆ ಅಲ್ವಾ. ಸೊ ಇಟ್ ವಿಲ್ ಬಿಕಮ್ 2x ಸ್ಕ್ವೇರ್ ಮೈನಸ್ 7x ಪ್ಲಸ್ 3 ಈಕ್ವಲ್ ಟು 0. ಸೊ ಈಗ ಈ ಈಕ್ವೇಷನಲ್ಲಿ ನಾವು a ವ್ಯಾಲ್ಯೂ, b ವ್ಯಾಲ್ಯೂ, c ವ್ಯಾಲ್ಯೂ ಏನು ಅಂತ ನೋಡೋಣ. ಸೊ a ಇಸ್ ಈಕ್ವಲ್ ಟು ನಾರ್ಮಲ್ ಆಗಿ ಪ್ಲಸ್ 2, ಯಾಕಂದರೆ ಇಟ್ ಇಸ್ ax ಸ್ಕ್ವೇರ್. bx ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಟ್ ಇಸ್ ಪ್ಲಸ್ bx. ಸೊ ಇಲ್ಲಿ ನಮ್ಮ ಹತ್ರ ಮೈನಸ್ 7 ಇದೆ ಅಲ್ವಾ, ಸೊ b ಇಸ್ ಈಕ್ವಲ್ ಟು ಮೈನಸ್ 7. ಸೊ ನಾವು ಸೈನ್ ತಗೊಳ್ಳೋದು ತುಂಬ ಮುಖ್ಯ ಆಯಿತಾ. ಅದೇ ಥರ ಸಿ ವ್ಯಾಲ್ಯೂ ಏನು, ಇಟ್ ಇಸ್ ಡೈರೆಕ್ಟ್ಲಿ ಪ್ಲಸ್ ಸಿ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ನಮ್ಮ ಈ ಎಕ್ಸಾಂಪಲಲ್ಲಿ ಕೂಡ ಸಿ ಇಸ್ ಈಕ್ವಲ್ ಟು 3. ಸೊ ನೀವು ಯಾವುದಾದ್ರೂ ಇಕ್ವೇಷನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಯಾವಾಗಲೂ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತಂದ್ಬಿಟ್ಟು ಆಮೇಲೆ ಸಾಲ್ವ್ ಮಾಡಿ. ಈಗ ಸಾಲ್ವಿಂಗ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ಬಗ್ಗೆ ಕಲಿಯೋಣ. ಸೊ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವಿಚ್ ಸ್ಯಾಟಿಸ್ಫೈಡ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ಆರ್ ಕಾಲ್ಡ್ ದ ರೂಟ್ಸ್ ಆಫ್ ದಿ ಇಕ್ವೇಷನ್. ದ ರೂಟ್ಸ್ ಆರ್ ಆಲ್ಸೋ ನೋನ್ ಆಸ್ ಝೀರೋಸ್ ಆಯಿತಾ. ಸೊ ನಿಮಗೆ ಯಾವುದಾದ್ರೂ ಪ್ರಶ್ನೆಯಲ್ಲಿ ಕ್ಯಾಲ್ಕುಲೇಟ್ ದ ರೂಟ್ಸ್ ಆರ್ ಕ್ಯಾಲ್ಕುಲೇಟ್ ದ ಝೀರೋಸ್ ಅಂತ ಕೊಟ್ಟರೆ ಅದೆರಡು ಒಂದೇ ಕೇಳ್ತಿದೆ ಅಂತ ನೀವು ಗಮನಿಸಬೇಕು. ಆಮೇಲೆ ನಮ್ಗೆ ಗೊತ್ತಲ್ವಾ, ಕ್ವಾಡ್ರಾಟಿಕ್ ಇಕ್ವೇಷನ್ ಹ್ಯಾಸ್ ಡಿಗ್ರಿ 2. ಸೊ ದೇರ್ ಫೋರ್ ದೇರ್ ಆರ್ ಆಲ್ವೇಸ್ 2 ರೂಟ್ಸ್ ಫಾರ್ ಎವ್ರಿ ಕ್ವಾಡ್ರಾಟಿಕ್ ಇಕ್ವೇಷನ್ ಆಯಿತಾ. ಸೊ ಈ ರೂಟ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, 3 ಮೆಥಡ್ ಇದೆ ಆಯಿತಾ. ಮೊದಲನೇ ಮೆಥಡ್ ಫ್ಯಾಕ್ಟರೈಸೇಷನ್ ಮೆಥಡ್, ಎರಡನೇ ಮೆಥಡ್ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್, ಮತ್ತೆ ಮೂರನೇ ಮೆಥಡ್ ಕ್ವಾಡ್ರಾಟಿಕ್ ಫಾರ್ಮುಲಾ ಉಪಯೋಗಿಸೋದು. ಈಗ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಅಥವಾ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮೆಥಡ್ ನೋಡೋಣ. ಸೊ ಈ ಇಕ್ವೇಷನ್ ಕನ್ಸಿಡರ್ ಮಾಡೋಣ. 2x ಸ್ಕ್ವೇರ್ ಮೈನಸ್ 7x ಪ್ಲಸ್ 3 ಇಸ್ ಈಕ್ವಲ್ ಟು 0. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮ್ನಲ್ಲಿ ಇದೆ ಅಲ್ವಾ. ಸ್ಟ್ಯಾಂಡರ್ಡ್ ಫಾರ್ಮ್ ಬಂದ್ಬಿಟ್ಟು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಸೊ ಅಕಾರ್ಡಿಂಗ್ ಟು ದಿಸ್ ನಮ್ಮ a ವ್ಯಾಲ್ಯೂ ಎಷ್ಟಾಗುತ್ತೆ, a ಇಸ್ ಈಕ್ವಲ್ ಟು 2, b ಇಸ್ ಈಕ್ವಲ್ ಟು ಮೈನಸ್ 7 ಮತ್ತು c ಇಸ್ ಈಕ್ವಲ್ ಟು 3 ಅಲ್ವಾ. ಸೊ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಮೊದಲನೇ ಸ್ಟೆಪ್ ಏನು ಅಂದರೆ ನಾವು a ವ್ಯಾಲ್ಯೂ ಮತ್ತು c ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಬೇಕು. ಸೊ ನಾವೇನು ಮಾಡಬೇಕು, a ಇಂಟು c ಇಸ್ ಈಕ್ವಲ್ ಟು 2 ಇಂಟು 3, 2 ಇಂಟು 3 ಎಷ್ಟು 6 ಅಂತ ಬರಿಬೇಕು. ಈಗ ನಾವು 6ನ ಫ್ಯಾಕ್ಟರ್ಸಿಗೆ ಸ್ಪ್ಲಿಟ್ ಮಾಡಬೇಕು ಸಚ್ ದ್ಯಾಟ್ ಆ ಎರಡು ಫ್ಯಾಕ್ಟರು p ಮತ್ತು q ಅಂತ ಅಂದ್ಕೊಳ್ಳೋಣ.
ಪಿ ಮತ್ತು ಕ್ಯೂ ಆ್ಯಡ್ ಮಾಡಿದಾಗ ನಮಗೆ ಬಿ ವ್ಯಾಲ್ಯೂ ಈ ವ್ಯಾಲ್ಯೂ ಸಿಗುತ್ತೆ ಆಯಿತಾ. ಸೊ ಪಿ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು ಬಿ. ಸೊ ಇಲ್ಲಿ ಸೈಡಲ್ಲಿ ನೋಡೋಣ ಹೇಗೆ ಫ್ಯಾಕ್ಟ್ರೈಸ್ ಮಾಡ್ಬೋದು ಅಂತ. ಮೊದಲೇದು ಬಂದ್ಬಿಟ್ಟು 2 ಇಂಟು 3, ಎರಡನೇದು ಬಂದ್ಬಿಟ್ಟು 6 ಇಂಟು 1. ಸೊ ಇದು ಪಾಸಿಟಿವ್ ಫ್ಯಾಕ್ಟರ್ಸ್ ಆಯ್ತಲ್ವಾ. ಸೊ ಈಗ ನೆಗೆಟಿವ್ ಫ್ಯಾಕ್ಟರ್ಸ್ ನೋಡೋಣ. ವಿ ನೋ ನೆಗೆಟಿವ್ ನಂಬರ್ ಇಂಟು ಅ ನೆಗೆಟಿವ್ ನಂಬರ್ ಇಸ್ ಅ ಪಾಸಿಟಿವ್ ನಂಬರ್. ಸೊ ಇಟ್ ಕ್ಯಾನ್ ಆಲ್ಸೋ ಬಿ -6 ಇಂಟು -1 ಅಥವಾ -2 ಇಂಟು -3 ಅಲ್ವಾ. ಸೊ ಈ 4 ಕಾಂಬಿನೇಷನ್ ಆಫ್ ಫ್ಯಾಕ್ಟರ್ಸ್ ಅಲ್ಲಿ ನೋಡೋಣ. 2 + 3 is equal to 5, not equal to b which is -7. 6 + 1 is not equal to -7. -2 - 3 is -5 which is not equal to -7. ಕೊನೆಯದಾಗಿ -6 - 1 which is equal to -7. So p plus q ಏನಾಗುತ್ತೆ -6 plus -1 which is basically -6 - 1. ಸೊ ನಾವು ಹೇಗೆ ಸ್ಪ್ಲಿಟ್ ಮಾಡೋದು ಈಗ 2x² ಮತ್ತೆ ಮೊದಲನೇ ಫ್ಯಾಕ್ಟರ್ ತಗೊಳ್ಳೋಣ ವಿಚ್ ಇಸ್ -6 -6x, ಎರಡನೇ ಫ್ಯಾಕ್ಟರ್ ಏನು -1 ಅಲ್ವಾ, -1x ಪ್ಲಸ್ 3 ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಅದಾದಮೇಲೆ ನಾವು ಯಾವುದು ಕಾಮನ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಈ ಎರಡು ಟರ್ಮಲ್ಲಿ ಮತ್ತು ಈ ಎರಡು ಟರ್ಮಲ್ಲಿ ಹೊರಗಡೆ ತಗೊಂಡು ನಾವು ಫ್ಯಾಕ್ಟ್ರೈಸ್ ಮಾಡಬೇಕು. ಸೊ ಏನಾಗುತ್ತೆ 2x² - 6x ಅಲ್ಲಿ ಯಾವುದು ಕಾಮನ್ನು 2x ಅಲ್ವಾ. ಸೊ 2x ಹೊರಗಡೆ ತಗೊಂಡು ಹೋದರೆ ಒಳಗಡೆ ಏನು ಸಿಗುತ್ತೆ x -3. ಮತ್ತೆ ನಮಗೆ ನೆಕ್ಸ್ಟ್ ಹಾಫ್ ಆಫ್ ದಿಸ್ ಇಕ್ವೇಷನ್ ಅಲ್ಲಿ ಬ್ರ್ಯಾಕೆಟ್ ಒಳಗಡೆ x -3ನೇ ಬರಬೇಕು. ಸೊ ನಮಗೆ ಒಳಗಡೆ x ಬರಬೇಕು ಅಂದರೆ ಹೊರಗಡೆ ಏನು ತಗೋಬೇಕು ನಾವು -1. ಸೊ -1 ತಗೊಂಡ್ರೆ ಒಳಗಡೆ ಏನಾಗುತ್ತೆ x ಆಗುತ್ತೆ. ಆ್ಯಂಡ್ ವಿ ನೋ ದ್ಯಾಟ್ -1 ಇಂಟು -3 ಈಸ್ ಈಕ್ವಲ್ ಟು +3 ಅಲ್ವಾ. ನೀವೇನು ಕೇರ್ಫುಲ್ ಆಗಿರಬೇಕು ಅಂದರೆ ನೀವು ಈ ಥರ ಫ್ಯಾಕ್ಟ್ರೈಸ್ ಮಾಡಿದಾಗ ಬ್ರ್ಯಾಕೆಟ್ ಒಳಗಡೆ ಸೇಮ್ ಟರ್ಮ್ ಇರಬೇಕು, ಆವಾಗಲೇ ನೀವು ಫ್ಯಾಕ್ಟ್ರೈಸ್ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ಫ್ಯಾಕ್ಟ್ರೈಸ್ ಮಾಡೋಕ್ಕೆ ಆಗಲ್ಲ. ಸೊ ಅದು ನೀವು ಒಂಥರ ಟ್ರಿಕ್ ಅಂತ ಅನ್ಕೋಬೇಕು. ಸೊ ಒಂದು ಹಾಫ್ ಮುಗ್ದಾದ್ಮೇಲೆ ಸೆಕೆಂಡ್ ಹಾಫಿಗೆ ಬ್ರ್ಯಾಕೆಟ್ ಒಳಗಡೆ ಏನಿರಬೇಕು ಅಂತ ಆಗಲೇ ಗೊತ್ತಲ್ವಾ ನಿಮಗೆ. ಸೊ ಯು ಕ್ಯಾನ್ ಟೇಕ್ ಔಟ್ ದ ರಿಕ್ವೈರ್ಡ್ ಫ್ಯಾಕ್ಟರ್ ಅಕಾರ್ಡಿಂಗ್ಲಿ. ಸೊ ಇದೇನಾಗುತ್ತೆ ಇಟ್ ವಿಲ್ ಬಿ ಬ್ರ್ಯಾಕೆಟಲ್ಲಿ ಇರೋದನ್ನ ನಾವು ಮೊದಲು ತೊಗೊಳ್ಳೋಣ ಹೊರಗಡೆ. ವಿ ಗೆಟ್ x -3 ಆ್ಯಂಡ್ ಬ್ರ್ಯಾಕೆಟಿಂದ ಹೊರಗಡೆ ಇರೋದು ಯಾವ ಟರ್ಮ್ಗಳು 2x - 1. ಸೊ ಫ್ಯಾಕ್ಟ್ರೈಸ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ therefore 2x² - 7x plus 3 equal to x -3 into 2x - 1. ಬರೀ ಫ್ಯಾಕ್ಟ್ರೈಸ್ ಮಾಡಬೇಕು ಅಂದರೆ ಈ ಥರ ಮಾಡಬೇಕು. ಸೊ ಈಗ ನಾವು ಫ್ಯಾಕ್ಟ್ರೈಸೇಷನ್ ಮಾಡಾಯಿತು. ರೂಟ್ಸ್ ಹೇಗೆ ಹುಡ್ಕೋದು, ನಾವು ಪ್ರತಿ ಒಂದು ಫ್ಯಾಕ್ಟರ್ನ ಸಪ್ರೇಟಾಗಿ ತಗೊಂಡು ಎರಡು ರೂಟ್ಸ್ನ ಇಂಡಿವಿಜುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೊದಲೇದಾಗಿ ನಾನು x -3 ಕನ್ಸಿಡರ್ ಮಾಡ್ತೀನಿ. ಸೊ ನಾನೇನು ಮಾಡಬೇಕು ಅಂದರೆ ಇಲ್ಲಿ ಕೊಟ್ಟಿದೆ ಅಲ್ವಾ ದಟ್ x -3 ಇಂಟು 2x - 1 is equal to 0. ಸೊ ಮೊದಲೇದಾಗಿ ನಾವು x -3 ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡಬೇಕು. ಇದು ಯಾಕೆ 0 ಅಂತ ಆಗಬೇಕು, ಯಾಕಂದರೆ ಯಾವುದಾದ್ರೂ ಒಂದು ಟರ್ಮ್ 0 ಆದರೆ 0 ಇಂಟು ಎನಿಥಿಂಗ್ ಈಸ್ ಈಕ್ವಲ್ ಟು 0 ಅಲ್ವಾ. ಸೊ ಎರಡು ಕಂಡೀಷನ್ ಇರುತ್ತೆ, ಯಾವುದಾದ್ರೂ ಒಂದು ಫ್ಯಾಕ್ಟರು 0 ಆಗಿರುತ್ತೆ ಅಂತ. ಸೊ x -3 ಈಕ್ವಲ್ ಟು 0 ಅಂದರೆ ಇಟ್ ಇಂಪ್ಲೈಸ್ x ಇಸ್ ಈಕ್ವಲ್ ಟು 3. ಸೊ ಇದು 1 ಅಂತ ಮಾರ್ಕ್ ಮಾಡೋಣ. ಎರಡನೇದು ಬಂದ್ಬಿಟ್ಟು 2x - 1 ಈಕ್ವಲ್ ಟು 0 ಆಗ್ಬೋದಲ್ವಾ. ಸೊ 2x - 1 ಈಕ್ವಲ್ ಟು 0 ಇಂಪ್ಲೈಸ್ 2x ಈಕ್ವಲ್ ಟು 1. therefore x ಇಸ್ ಈಕ್ವಲ್ ಟು ಹಾಫ್ ಅಲ್ವಾ. ಸೊ ಇದು ಆಪ್ಷನ್ 2 ಆಗುತ್ತೆ. therefore roots of the equation are equal to 3,half. ಸೊ ಎರಡು ರೂಟ್ಸ್ ಸಿಗ್ತಲ್ವಾ ನಮಗೆ, ಇದು ನಮ್ಮ ಆನ್ಸರ್. ಈಗ ನಾವು ಸೇಮ್ ಇಕ್ವೇಷನ್ನ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡಲ್ಲಿ ಸಾಲ್ವ್ ಮಾಡೋಣ. ಸೊ ನಮಗೆ ಗೊತ್ತಲ್ವಾ ಈ ಇಕ್ವೇಷನ್ ಆಗಲೇ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ. ಸೊ a ವ್ಯಾಲ್ಯೂ, b ವ್ಯಾಲ್ಯೂ, c ವ್ಯಾಲ್ಯೂ ನಾವು ಡೈರೆಕ್ಟಾಗಿ ಬರಿಬೋದು. ಸೊ a is equal to 2, b is equal to -7 and c is equal to 3.
ಸೊ ಅಕಾರ್ಡಿಂಗ್ ಟು ದಿಸ್ ಮೆಥಡ್ ನಾವು ಎಲ್ಲ ಟರ್ಮ್ ಈ ಇಕ್ವೇಷನ್ ಅಲ್ಲಿ ವಿ ಶುಡ್ ಡಿವೈಡೆಡ್ ಬೈ ಎ ವ್ಯಾಲ್ಯೂ. ಸೊ ಇಕ್ವೇಷನ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಇದೆ ಅಲ್ವಾ, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನ್ ಮಾಡ್ತೀವಿ ನಾವು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕೂಡ ಮಾಡಬೇಕು. ಸೊ ಎರಡನ್ನೂ ಡಿವೈಡ್ ಬೈ 2 ಮಾಡಿದ್ರೆ ದ ಇಕ್ವೇಷನ್ ವ್ಯಾಲ್ಯೂ ರಿಮೇನ್ಸ್ ದ ಸೇಮ್. ಸೊ ಏನಾಗುತ್ತೆ ಈಗ, ಇಟ್ ವಿಲ್ ಬಿ 2x ಸ್ಕ್ವೇರ್ by a which is 2 minus 7x by a which is 2 again plus 3 by 2 equal to 0 by 2. So ನಮ್ಗೆ ಏನಾಗುತ್ತೆ ಈಗ ಈ 2 cancel ಆಗುತ್ತೆ and we know 0 by 2 is 0 itself. So the next statement is x square minus 7x by 2 plus 3 by 2 equal to 0. Second step, shift c by a to the right hand side. So c by a value, it is here 3 by 2. So plus 3 by 2 ನಾವು ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿದ್ರೆ ಅದು minus 3 by 2 ಆಗುತ್ತೆ ಅಲ್ವಾ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 7x by 2 ಈಕ್ವಲ್ ಟು minus 3 by 2. ಈಗ ಥರ್ಡ್ ಸ್ಟೆಪ್ ಏನು, ಫೈಂಡ್ b by a into half whole square. ಸೊ ಇಲ್ಲಿ b by a into half whole square ಏನಾಗುತ್ತೆ, b by a is equal to minus 7 by 2 into half like so whole square ಏನಾಗುತ್ತೆ, minus 7 into 1 is minus 7 itself and minus 7 whole square is 49. 2 into 2 is 4 and 4 square is 16. So 49 by 16. ಮತ್ತೆ second part of the third step is added to both sides of this equation. So equation 1 ಅಂತ ಬರ್ತಿದ್ದೀನಿ ಅಲ್ವಾ, ಸೊ ಇದಕ್ಕೆ ನಾವು ಆಡ್ ಮಾಡಬೇಕು. ಸೊ ಏನಾಗುತ್ತೆ ಈಗ, ಇಟ್ ವಿಲ್ ಬಿ ಎಕ್ಸ್ ಸ್ಕ್ವೇರ್ ಮೈನಸ್ 7x by 2 ಪ್ಲಸ್ 49 by 16 ಈಕ್ವಲ್ ಟು minus 3 by 2 plus 49 by 16. ಸೊ ಈಗ ನಾವು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡಬೇಕು. ಸೊ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಹೇಗೆ ಮಾಡೋದು, ನಮಗೆ ಗೊತ್ತಲ್ವಾ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮತ್ತು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾಗಳು. ನಾನು ಇಲ್ಲಿ ಸೈಡಲ್ಲಿ ಬರಿತೀನಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಲ್ವಾ, ಆ್ಯಂಡ್ a minus b whole square is equal to a square minus 2ab plus b square. ಸೊ ಇಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ದು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡಬೇಕು. ಸೊ ನಾವು ಫಸ್ಟ್ ಟರ್ಮ್ ನೋಡಿದ್ರೆ ಇಟ್ ಈಸ್ ಎಕ್ಸ್ ಸ್ಕ್ವೇರ್, ಮತ್ತು ಸೆಕೆಂಡ್ ಟರ್ಮ್ ನೋಡಿದ್ರೆ ವಿ ಸಿ ದಟ್ ಇಟ್ ಈಸ್ ಅ ನೆಗೆಟಿವ್ ಟರ್ಮ್. ಸೊ ವಿಲ್ ಹ್ಯಾವ್ ಟು ಯೂಸ್ ದಿಸ್ a minus b whole square ಫಾರ್ಮುಲಾ. ಸೊ ಅದು ನೆನ್ಪಿಟ್ಕೊಳ್ಳಿ. ಮತ್ತೆ ಥರ್ಡ್ ಟರ್ಮ್ ನೋಡಿದ್ರೆ 49 by 16. ಇಸ್ ಇಟ್ ಅ ಪರ್ಫೆಕ್ಟ್ ಸ್ಕ್ವೇರ್? ನೀವೇ ಚೆಕ್ ಮಾಡಿ ನೋಡಿ. 7 by 4 ಹೋಲ್ ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ ನಾವು ಏನು ಬರಿಬೇಕು ಅಂದರೆ ಇಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2ab ಅಲ್ವಾ. ಸೊ 2 ಅಂತ ಬರೆಯೋಣ. ಎ ವ್ಯಾಲ್ಯೂ ಎಷ್ಟು, ಎ ವಿಲ್ ಬಿ ಜಸ್ಟ್ ಎಕ್ಸ್. ಸೊ 2 into ಎಕ್ಸ್ ಆ್ಯಂಡ್ ಬಿ ವ್ಯಾಲ್ಯೂ ಏನಾಗ್ಬೋದು, ಇಫ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 49 by 60, b is equal to 16, sorry, b is equal to 7 by 4 ಅಲ್ವಾ. ಸೊ ಇಂಟು 7 by 4. ಮತ್ತೆ ನೀವು ಅದನ್ನು ಚೆಕ್ ಮಾಡಿ ನೋಡ್ಬೋದು. 2 into x is 2x into 7 is 14x. ಡಿವೈಡ್ ಮಾಡಿದ್ರೆ ವಿ ಗೆಟ್ 7x by 2. ಈ 2 ಮತ್ತು ಈ 4 ಕ್ಯಾನ್ಸಲ್ ಆಗುತ್ತೆ, ನಮಗೆ ಮಿಡಲ್ ಟರ್ಮೇ ಕೊಡುತ್ತೆ. ಮತ್ತು ಲಾಸ್ಟ್ ಟರ್ಮ್ನ ನಾವು 7 by 4 ಹೋಲ್ ಸ್ಕ್ವೇರ್ ಅಂತ ಬರೆಯೋಣ. ಮತ್ತೆ ಈ ರೈಟ್ ಹ್ಯಾಂಡ್ ಸೈಡಲ್ಲಿ ನೀವು ಎಲ್ ಸಿ ಎಮ್ ತಗೊಂಡು ಆ್ಯಡ್ ಮಾಡಬೇಕು. ಸೊ ಎಲ್ ಸಿ ಎಮ್ ಏನಾಗುತ್ತೆ ಇಲ್ಲಿ, ಎಲ್ ಸಿ ಎಮ್ ವಿಲ್ ಬಿ 16, ರೈಟ್? ಸೊ ಇಫ್ ವಿ ಟೇಕ್ ಇಟ್ ಆಸ್ 16, ನಾವು ವಿ ಗೆಟ್ minus 24 ಪ್ಲಸ್ 49 by 16 ಅಲ್ವಾ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾವು ಇದನ್ನು ಸ್ಕ್ವೇರ್ ಟರ್ಮ್ ಆಗಿ ಬರೀಬೇಕು. ಸೊ ವಿ ನೋ ದಟ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a minus b ಹೋಲ್ ಸ್ಕ್ವೇರ್ ಅಲ್ವಾ. ಸೊ ಇಟ್ ವಿಲ್ ಬಿ ಎಕ್ಸ್ minus 7 by 4 whole square equal to minus 24 plus 49 ಏನಾಗುತ್ತೆ, ಇಟ್ ಈಸ್ ಪ್ಲಸ್ 25 ಅಲ್ವಾ. ಸೊ 25 by
16. ಸೊ ಈಗ ನಾವು ರೂಟ್ಸ್ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಸೊ ಎಕ್ಸ್ ಮೈನಸ್ 7/4 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 25/16 ಅಂದರೆ ಇದ್ರದ್ದು ರೂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಎಕ್ಸ್ ಮೈನಸ್ 7/4 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೋಲ್ ರೂಟ್ ಆಫ್ 25/16 ಅಲ್ವಾ. ಸೊ ನಮ್ಗೇನು ಗೊತ್ತು, ಎಕ್ಸ್ ಮೈನಸ್ 7/4 ಹೋಲ್ ಸ್ಕ್ವೇರ್ ರೂಟ್, ಇದು ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಸೊ ದೇರ್ ಫೋರ್ ಎಕ್ಸ್ ಮೈನಸ್ 7/4 is equal to plus or minus root 25/16 ಏನು, it is 5/4 ಅಲ್ವಾ. ಮತ್ತೆ ನಮಗೆ ಸೈನ್ ಗೊತ್ತಿಲ್ಲ, ಸೊ ಪ್ಲಸ್ ಆರ್ ಮೈನಸ್ ಎರಡು ಬರಿತೀವಿ. ಸೊ ದ ಫಸ್ಟ್ ರೂಟ್ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು, ಮೊದಲನೇದಾಗಿ ಪ್ಲಸ್ 5/4 ತಗೊಳ್ಳೋಣ. ಇಟ್ ಈಸ್ ಈಕ್ವಲ್ ಟು, ಸಾರಿ ನಾನು ಡೈರೆಕ್ಟಾಗಿ ಎಕ್ಸ್ ಅಂತ ಬರ್ದಿದ್ದೀನಿ, ನೀವೇನು ಅಂತ ಬರೀರಿ. ಎಕ್ಸ್ ಮೈನಸ್ 7/4 is equal to 5/4 or x minus 7/4 is equal to minus 5/4 ಅಲ್ವಾ. ಸೊ ನಾವು ಈ minus 7/4 ರೈಟ್ ಹ್ಯಾಂಡ್ ಸೈಡಿಗೆ ತಗೊಂಡು ಹೋದರೆ x is equal to 5/4 plus 7/4 which is equal to 12/4 or x is equal to minus 5/4 plus 7/4 which is equal to 2/4 ಅಲ್ವಾ. ಸೊ ನಮಗೆ ಎರಡು ವ್ಯಾಲ್ಯೂಸ್ ಸಿಕ್ಕಿದೆ. ಸೊ ನಂಗೆ ಇಲ್ಲಿ ಜಾಗ ಇಲ್ಲ, ಸೊ ನಾನು ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕ್ಯಾಲ್ಕುಲೇಷನ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ನಮಗೇನಿದೆ, ಎಕ್ಸ್ ಇಸ್ ಈಕ್ವಲ್ ಟು 12/4 ಎಷ್ಟು, 3 ಅಲ್ವಾ, 3 ಆರ್ x is equal to 2/4 simplify ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, it is half. Therefore the roots of the equation are 3 or half. ನಾವು ಪ್ರೀವಿಯಸ್ ಮೆಥಡ್ ಅಲ್ಲೂ ಕ್ಯಾಲ್ಕುಲೇಟ್ ಮಾಡಿದಾಗ ಇದೇ ಆನ್ಸರ್ ಸಿಕ್ತಲ್ವಾ ನಮಗೆ. ಸೊ ಯಾವುದೇ ಮೆಥಡ್ ಉಪಯೋಗಿಸಿದ್ರೆ ಯು ಗೆಟ್ ದ ಸೇಮ್ ಆನ್ಸರ್. ಸೊ ಇದು ನಮ್ಮದು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್. ಈಗ ನಾವು ಕ್ವಾಡ್ರಾಟಿಕ್ ಫಾರ್ಮುಲಾ ಕಲಿಯೋಣ ಆಯ್ತಾ. ಸೊ ಅಕಾರ್ಡಿಂಗ್ ಟು ದ ಕ್ವಾಡ್ರಾಟಿಕ್ ಫಾರ್ಮುಲಾ ಎಕ್ಸ್ ಅಥವಾ ರೂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ, ಇಟ್ ಈಸ್ ಮೈನಸ್ ಬಿ ಇಂಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a ಆಯಿತಾ. ಇದು ನಮ್ಮದು ಫಾರ್ಮುಲಾ. ಸೊ ಇಲ್ಲಿ ನೋಡಿದ್ರೆ ನಮಗೆ ಪ್ಲಸ್ ಆರ್ ಮೈನಸ್ ಇದೆ ಅಲ್ವಾ, ದಟ್ ಮೀನ್ಸ್ ಮೊದಲನೇ ರೂಟು will be plus minus b plus root b square minus 4ac by 2a and ಎರಡನೇ ರೂಟು will be minus b minus root b square minus 4ac by 2a ಆಯಿತಾ. ಸೊ ಈಗ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮಲ್ ಇರೋ ಈಕ್ವೇಷನ್ ಆಗಲೇ ಗೊತ್ತಲ್ವಾ, 2x² minus 7x plus 3 equal to 0. ಸೊ a ವ್ಯಾಲ್ಯೂ ಏನು, a is equal to 2, b is equal to minus 7 and c is equal to 3. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು, x is equal to minus b ಎಷ್ಟು, b is minus 7, so it is minus of minus 7 plus or minus root of b square ಏನು minus 7 whole square. ನೀವು ಸೈನ್ಸ್ ಬಗ್ಗೆ ತುಂಬ ಜೋಪಾನವಾಗಿ ನೋಡ್ಕೋಬೇಕು ಆಯಿತಾ. ಸೊ ಯಾವ ಸೈನ್ ಇದೆ ಡೈರೆಕ್ಟಾಗಿ ಅದೇ ಸೈನ್ ಉಪಯೋಗಿಸ್ಬೇಕು ಆಯಿತಾ. ಸೊ minus 7 whole square minus 4 into a ವ್ಯಾಲ್ಯೂ ಎಷ್ಟು, it is 2 and c is equal to 3 whole divided by 2 into a ಅಲ್ವಾ, ಸೊ 2 into 2. ಸೊ ಈಗ ನೋಡೋಣ, minus into minus 7 is plus 7, so 7 plus or minus root of, what is 7 square, 49 minus 7 square is 49, then 4 into 2 into 3 is equal to 4 into 6 alva, 4 into 6 is 24, so minus 24 whole divided by 2 into 2 is 4, so it is equal to 7 plus or minus 49 minus 24 ಏನು 25, so plus or minus root 25 whole by divided by 4. ಈಗ ರೂಟ್ 25 ವ್ಯಾಲ್ಯೂ ಏನು, ಇಟ್ ಈಸ್ 5 ಅಲ್ವಾ, ಸೊ ಇಟ್ ಈಸ್ ಈಕ್ವಲ್ ಟು 7
plus or minus 5 by 4. So is equal to 7 plus 5 by 4 or 7 minus 5 by 4, which is equal to 12 by 4 or 2 by 4. Therefore, x is equal to 12 by 4 value ಏನು ಗೊತ್ತು ನಮಗೆ 3 or x is equal to 2 by 4 value ಏನು 1 by 2. So ನಮ್ಮ roots of the equation ಏನು, the roots are 3 or half. ಆಯ್ತಾ? So ನಮ್ಗೇನು ಗೊತ್ತು, these are the same values that we got in the previous two methods also ಅಲ್ವಾ. Completing the square method ಅಲ್ಲೂ 2 roots ಏನು ಸಿಕ್ತು, 3 ಮತ್ತೆ half. ಮತ್ತೆ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಕೂಡ ನಮಗೆ 3 ಮತ್ತೆ ಹಾಫ್ ವ್ಯಾಲ್ಯೂ ಸಿಕ್ತು. ಈಗ ನಾವು ನೇಚರ್ ಆಫ್ ದ ರೂಟ್ಸ್ ಹೇಗೆ ಕಂಡುಹಿಡಿಯೋದು ನೋಡೋಣ. ಸೊ ನೇಚರ್ ಆಫ್ ದ ರೂಟ್ಸ್ ಕಂಡುಹಿಡಿಯೋಕ್ಕೆ ನಾವು ಮೊದಲು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಡಿಸ್ಕ್ರಿಮಿನೆಂಟ್ ನಾವು ಡಿ ಅಂತ ಬರೀತೀವಿ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಸೊ ನಮ್ಗೆ ಗೊತ್ತಲ್ವಾ, ಸ್ಟ್ಯಾಂಡರ್ಡ್ ಫಾರ್ಮ್ ಇಸ್ ಈಕ್ವಲ್ ಟು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಸೊ ಈ ಸ್ಟ್ಯಾಂಡರ್ಡ್ ಫಾರ್ಮಿಂದ ನಾವು ಬಿ ಎ ಸಿ ತಗೊಂಡು ಬಿ ಸ್ಕ್ವೇರ್ ಮೈನಸ್ 4ac ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ 3 ಥರ ನೇಚರ್ ಆಫ್ ದ ರೂಟ್ಸ್ ಇದೆ. ಸೊ ಮೊದಲನೇ ನೇಚರ್ ಅಂದರೆ ಇಫ್ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ವಿ ಹ್ಯಾವ್ 2 ಈಕ್ವಲ್ ರೂಟ್ಸ್. ಆಯ್ತಾ? ಸೊ 2 ಈಕ್ವಲ್ ರೂಟ್ಸ್. ಮತ್ತೆ ಎರಡನೇ ಕಂಡೀಷನ್ ಅಂದರೆ ಇಫ್ ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದ್ಯಾನ್ 0 ದಟ್ ಇಂಪ್ಲೈಸ್ 2 ರಿಯಲ್ ರೂಟ್ಸ್. ಆಯ್ತಾ? ಈ ಎರಡು ರೂಟ್ಸು ಈಕ್ವಲ್ ಆಗಿರಲ್ಲ, ಬಟ್ ಇಟ್ ವಿಲ್ ಬಿ ರಿಯಲ್ ನಂಬರ್ಸ್. ಮೂರನೇದು ಬಂದ್ಬಿಟ್ಟು ಇಫ್ ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದ್ಯಾನ್ 0 ದಟ್ ಇಂಪ್ಲೈಸ್ ದೇರ್ ಆರ್ ನೋ ರಿಯಲ್ ರೂಟ್ಸ್. ಆಯ್ತಾ? ಸೊ ಇದು ನಮ್ಮದು 3 ಕಂಡೀಷನ್ಗಳು. ಸೊ ಏನು ಮತ್ತೆ ರಿವೈಸ್ ಮಾಡೋಣ. ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಅಂದರೆ 2 ಈಕ್ವಲ್ ರೂಟ್ಸ್, ಮತ್ತೆ ಈ ರೂಟ್ಸು ರಿಯಲ್ ನಂಬರ್ಸ್ ಆಗೇ ಇರುತ್ತೆ. ಆಯ್ತಾ? ಸೊ ನೀವು ಅದನ್ನ 2 ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಅಂತಾನೂ ಬರಿಬೋದು ಅಥವಾ 2 ಈಕ್ವಲ್ ರೂಟ್ಸ್ ಅಂತಾನೆ ಬರಿಬೋದು. ಎರಡನೇ ಕಂಡೀಷನ್ ಬಂದ್ಬಿಟ್ಟು ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದ್ಯಾನ್ 0, ದಟ್ ಮೀನ್ಸ್ 2 ರಿಯಲ್ ರೂಟ್ಸ್ ಈಕ್ವಲ್ ಆಗಿರಲ್ಲ, ಬಟ್ ರಿಯಲ್ ನಂಬರ್ಸ್ ಆಗಿರ್ತವೆ. ಮೂರನೇ ಕಂಡೀಷನು ಇಫ್ ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದೆನ್ 0 ದಟ್ ಇಂಪ್ಲೈಸ್ ದೇರ್ ಆರ್ ನೋ ರಿಯಲ್ ರೂಟ್ಸ್ ಫಾರ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಷನ್. ಈಗ ನಾವು ವರ್ಡ್ ಪ್ರಾಬ್ಲಮ್ಸ್ಗೆ ಕೆಲವೊಂದು ಟಿಪ್ಸ್ ನೋಡೋಣ. ಮೊದಲನೇ ಟಿಪ್ ಅಂದರೆ ಪ್ರತಿ ಕ್ವೆಶನ್ನು ಕೇರ್ಫುಲ್ ಆಗಿ ಓದಬೇಕು. ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾರೆ, ಏನು ಕೊಟ್ಟಿದ್ದಾರೆ ನಾವು ಗಮನಿಸಬೇಕು. ಸೊ ಸೆಕೆಂಡ್ ಟಿಪ್ಪಿಗೆ ಬರೋಣ. ಮೇಕ್ ಶೋರ್ ಟು ರೈಟ್ ಡೌನ್ ಎವ್ರಿಥಿಂಗ್ ದಟ್ ಈಸ್ ಗಿವನ್ ಇನ್ ದ ಕ್ವೆಶನ್. ಸೊ ಪ್ರಶ್ನೆಯಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ನಾವು ಸ್ಟೇಟ್ಮೆಂಟ್ ಆಗಿ ಬರಿಬೇಕು. ಮತ್ತೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಕೂಡ ಸ್ಟೇಟ್ಮೆಂಟ್ ಆಗಿ ಬರಿಬೇಕು. ಥರ್ಡ್ ಟಿಪ್ಪಲ್ಲಿ ಹೇಳಿದೆ. ನಾಲ್ಕನೇ ಟಿಪ್ಪು ಅಂದರೆ ಆಲ್ವೇಸ್ ರಿಮೆಂಬರ್ ದಟ್ ದಿ ಇಕ್ವೇಷನ್ ವಿಲ್ ಬಿ ಇನ್ ಒನ್ ವೇರಿಯಬಲ್. ನಾವು ಈ ಇಡೀ ಚಾಪ್ಟರಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಇನ್ ದ ವೇರಿಯಬಲ್ ಎಕ್ಸ್ ಅಂತ ತಗೊಂಡಿದ್ದೀವಲ್ವಾ. ನೀವು ಬೇಕಿದ್ರೆ ನೀವು ವೈ ಅಂತ ವೇರಿಯಬಲ್ ತಗೋಬಹುದು, ಆದರೆ ಕನ್ವೀನಿಯನ್ಸ್ಗೆ ನಾವು ಬರೀ ವೇರಿಯಬಲ್ ಎಕ್ಸ್ ಅಂತ ತಗೋತಿದ್ದೀವಿ. ಆಯ್ತಾ? ಸೊ ನೀವು ಕಂಡೀಷನ್ ನೋಡಿದಾಗ ಯು ಶುಡ್ ರಿಮೆಂಬರ್ ದಟ್ ಯುವರ್ ಇಕ್ವೇಷನ್ ಯಾವಾಗಲೂ ಒಂದೇ ವೇರಿಯಬಲ್ ಅಲ್ಲಿ ಇರುತ್ತೆ, ಮತ್ತೆ ಡಿಗ್ರಿ 2 ಇರುತ್ತೆ. ಸೊ ಅದು ನಾಲ್ಕನೇ ಟಿಪ್. ಐದನೇ ಟಿಪ್ ಅಂದರೆ ಮೇಕ್ ಶೋರ್ ಟು ರಿವೈಸ್ ಫಾರ್ಮುಲೆ ಲೈಕ್ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಇದು ನೀವು ಫಿಸಿಕ್ಸಲ್ಲಿ ಕಲ್ತಿರ್ತೀರಾ ಅಲ್ವಾ. ಸೊ ಮ್ಯಾಥಲ್ಲಿ ಇದೇನು ಇರಲ್ಲ ಅಂತ ಅನ್ಕೋಬೇಡಿ. ಈ ಥರ ಫಾರ್ಮುಲಾಗಳು ತುಂಬ ಈ ವರ್ಡ್ ಪ್ರಾಬ್ಲಮ್ ಪ್ರಶ್ನೆಗಳಲ್ಲಿ ಕೇಳ್ತಾರೆ. ಸೊ ಇದನ್ನೆಲ್ಲ ನೀವು ಬ್ರಷ್ ಅಪ್ ಮಾಡಿ, ಆವಾಗ ನಿಮಗೆ ವರ್ಡ್ ಪ್ರಾಬ್ಲಮ್ಸ್ ತುಂಬ ಸುಲಭ ಅನಿಸುತ್ತೆ. ಈಗ ನಾವು ಒಂದು ವರ್ಡ್ ಪ್ರಾಬ್ಲಮ್ ನೋಡೋಣ. ಸೊ ನಾನೇನು ಮಾಡ್ತೀನಿ, ನಾನು ಇಲ್ಲಿ ಬರೀ ಇಕ್ವೇಷನ್ ಬರೆಯೋ ತನಕ ನಿಮ್ಮ ಜೊತೆ ಮಾಡ್ತೀನಿ. ಅದಾದ್ಮೇಲೆ ಸೊಲ್ಯೂಷನ್ ನೀವೇ ಮಾಡಿಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಬೇಕು ಆನ್ಸರ್ ಏನು ಸಿಗುತ್ತೆ ಅಂತ. ಸೊ ಇಲ್ಲಿ ಪ್ರಶ್ನೆ ಓದೋಣ. ರೋಹನ್ಸ್ ಮದರ್ ಇಸ್ 26 years older than him. The product of their ages 3 years from now will be 360. We would like to find Rohan's present age. ಸೊ ನಾವು ಮೊದಲನೇ ಸ್ಟೇಟ್ಮೆಂಟ್ ಏನು ಬರೆಯೋಣ, ಲೆಟ್
ರೋಹನ್ಸ್ ಪ್ರೆಸೆಂಟ್ ಏಜ್ ಈಕ್ವಲ್ ಟು ಎಕ್ಸ್. ಸೊ ಈ ತರ ಲ್ಯಾಂಗ್ವೇಜ್ ಉಪಯೋಗಿಸೋದು ತುಂಬಾ ಮುಖ್ಯ. ನೀವು ಬರೀ ರೋಹನ್ಸ್ ಏಜ್ ಈಕ್ವಲ್ ಟು ಎಕ್ಸ್ ಅಂತ ಬರೆದ್ರೆ ಹಿಸ್ ಏಜ್ 3 years ಫ್ರಮ್ ನಾವು 3 years ಬಿಫೋರ್, ಎಷ್ಟು ವರ್ಷ ಹಿಂದೆ ಎಷ್ಟು ವರ್ಷ ಮುಂದೆ ನಮಗೆ ಗೊತ್ತಾಗಲ್ಲ ಅಲ್ವಾ. ಸೊ ಪ್ರಶ್ನೆಯಲ್ಲಿ ಏನ್ ಕೇಳಿದೆ ಪ್ರೆಸೆಂಟ್ ಏಜ್ ಅದನ್ನೇ ಬರಿಬೇಕು. ಸೊ ಲೆಟ್ ರೋಹನ್ಸ್ ಪ್ರೆಸೆಂಟ್ ಏಜ್ ಈಕ್ವಲ್ ಟು ಎಕ್ಸ್. ದೇರ್ ಫಾರ್ ರೋಹನ್ಸ್ ಮದರ್ಸ್ ಪ್ರೆಸೆಂಟ್ ಏಜ್ ಈಕ್ವಲ್ ಟು ಎಕ್ಸ್ ಪ್ಲಸ್ 26 ಅಲ್ವಾ. ಯಾಕಂದ್ರೆ 26 years ಓಲ್ಡರ್ ಅಂದ್ರೆ ಅವರು ರೋಹನ್ಗಿಂತ 26 ವರ್ಷ ದೊಡ್ಡವರಾಗಿದ್ದಾರೆ. ದ ಪ್ರಾಡಕ್ಟ್ ಆಫ್ ದೇರ್ ಏಜಸ್ 3 years ಫ್ರಮ್ ನೌ ವಿಲ್ ಬಿ 360. ಸೊ ರೋಹನ್ಸ್ ಏಜ್ ಇನ್ 3 years ಎಷ್ಟಾಗುತ್ತೆ? 3 ವರ್ಷ ದೊಡ್ಡವನಾಗ್ತಾನಲ್ವಾ. ಸೊ ಇಟ್ ವಿಲ್ ಬಿ ಎಕ್ಸ್ ಪ್ಲಸ್ 3. ರೋಹನ್ಸ್ mother's age in 3 years is equal to x plus 26 plus 3 which is equal to x plus 29 alva. Mathen kottidare the product of their ages 3 years from now will be 360. So therefore x plus 3 into x plus 29 is equal to 360. So ನಾವು ಬ್ರಾಕೆಟ್ ಓಪನ್ ಮಾಡಿ ಸ್ಪ್ಲಿಟ್ ಮಾಡೋಣ. ಇಟ್ ವಿಲ್ ಬಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 29 ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 29 ಈಕ್ವಲ್ ಟು 360. ಸೊ ಮಲ್ಟಿಪ್ಲೈ ಮಾಡಿ ಏನು ಸಿಗುತ್ತೆ ನಿಮಗೆ? ಯು ಗೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 29x ಪ್ಲಸ್ 3x ಪ್ಲಸ್ 29 ಇಂಟು 3 ಎಷ್ಟು? 29 3s are 7 to 87 ಅಲ್ವಾ. ಸೊ ಪ್ಲಸ್ 87 ಈಕ್ವಲ್ ಟು 360. ಸೊ ಈಗ ಈ ಇಕ್ವೇಷನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 29x ಪ್ಲಸ್ 3x ಎಷ್ಟು? ಇಟ್ ಈಸ್ 32x. ಎಕ್ಸ್ ಸ್ಕ್ವೇರ್ ಪ್ಲಸ್ 32x ಪ್ಲಸ್ 87 ಮೈನಸ್ 360 ಈಕ್ವಲ್ ಟು 0. So 87 minus 360 ಏನು? 360 minus 87 is equal to 273 ಅಲ್ವಾ. ಮತ್ತೆ ಇಲ್ಲಿ 87 ಕಡಿಮೆ ವ್ಯಾಲ್ಯೂ ಇದೆ, the positive value is less and the negative value is more ಅಲ್ವಾ. So it will be negative. So it will be x square plus 32x minus 273 is equal to 0. ಸೊ ಈ ಇಕ್ವೇಷನ್ನ ನೀವು ಯಾವುದಾದ್ರೂ ಮೆಥಡ್ ಉಪಯೋಗಿಸಿ ಸಾಲ್ವ್ ಮಾಡಿ. ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡ್ಬೋದು, ಅಥವಾ ನೀವು ಫ್ಯಾಕ್ಟರೈಸೇಷನ್ನೇ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಅಲ್ವಾ. ಸೊ ಅದು ಮಾಡ್ಬೋದು, ಅಥವಾ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡ್ಬೋದು, ಅಥವಾ ಕ್ವಾಡ್ರಾಟಿಕ್ ಫಾರ್ಮುಲಾ ಉಪಯೋಗಿಸಿ ಸಾಲ್ವ್ ಮಾಡಬೇಕು. ಸೊ ನೀವು ಮಾಡಾದ್ಮೇಲೆ ರೋಹನ್ಸ್ ಏಜ್ ಮತ್ತು ಅವ್ರ ಅಮ್ಮನ ಏಜ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇದ್ರ ಜೊತೆ ನಮ್ದು ಚಾಪ್ಟರ್ 10 ಅಥವಾ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಚಾಪ್ಟರ್ದು ರಿವಿಷನ್ ಮುಗೀತು. ಆಲ್ ದ ಬೆಸ್ಟ್ ನಿಮ್ಮ ಎಕ್ಸಾಮ್ಸ್ಗೆ.